ನಮಸ್ಕಾರ. ಆಕ್ಚುಲಿ ತುಂಬಾ ಮಾತಾಡಬೇಕಿತ್ತು ಅಂತ ರೆಡಿ ಮಾಡ್ಕೊಂಡು ಎಲ್ಲ ಬಂದಿದೆ. ಆದರೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ನಮ್ಮ ನೆಚ್ಚಿನ ನಿರ್ದೇಶಕರಾದ ನಾಗತಿಲ್ಲಿ ಚಂದ್ರಶೇಖರ್ ಸರ್ ಅವರಿಗೆ ನನ್ನ ನಮಸ್ಕಾರಗಳು. KM ಚೈತನ್ಯ ಸರ್ ಅವರಿಗೆ ನನ್ನ ನಮಸ್ಕಾರಗಳು. ಕಿಟ್ಟಿ ಅವರಿಗೆ, ನಾವು ಜೊತೆಗೆ ಸಿನಿಮಾನು ಮಾಡಿದ್ದೀವಿ, ನಿಮಗೂ ಕೂಡ ನನ್ನ ಮನಪೂರ್ವಕ ನಮಸ್ಕಾರಗಳು. ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಪತ್ರಕರ್ತರಿಗೆ, ಆಕ್ಚುಲಿ ಇದನ್ನ ಕ್ಲೋಸ್ ಮಾಡಿಬಿಡ್ತೀನಿ, ಮಾಧ್ಯಮದ ಮಿತ್ರರಿಗೆ, ತುಂಬಾ ಜನ ನನಗೆ ಪರಿಚಯ, ವೆಂಕಟೇಶ್ ಅವರು, ನಾಗೇಂದ್ರ ಸರ್ ಅವರು, ನನ್ನ 20 ವರ್ಷದ ಏನು ಮುಂಗಾರು ಮಳೆಯಿಂದ ಒಂದು ಜರ್ನಿ ಶುರುವಾಯಿತು. ತುಂಬಾ ಜನಕ್ಕೆ ನಾನು ಇಷ್ಟು ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಶ್ಯಾಮ್ ಅವರು, ವಿಜಯ್ ಅವರು, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂದ್ರೆ ಇಂಥ ಒಂದು ಪ್ರಶಸ್ತಿ ಪ್ರಧಾನ ಒಂದು ಕಾರ್ಯಕ್ರಮನ, ಒಂದು ಅಕಾಡೆಮಿನ ನೀವೆಲ್ಲ ಸೇರಿ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ಗೆ ಅವಾರ್ಡ್ಸ್ ಎಲ್ಲ ನೀಡ್ತಾ ಇದ್ದೀರಾ. ನನಗೂ ಕೂಡ ನಿಜವಾಗ್ಲೂ ತುಂಬಾ ಖುಷಿ ಏನಾಗ್ತಾ ಇದೆ ಅಂದ್ರೆ, ನಾನು ಒಳ್ಳೆ ಸಿನಿಮಾ ಮಾಡಿದಾಗ ಬೆನ್ನು ತಟ್ಟಿ ಚೆನ್ನಾಗಿ ಮಾಡಿದೀಯಮ್ಮ, ಇನ್ನೂ ಈ ತರ ಕಥೆ ಎಲ್ಲ ಮಾಡಬೇಕು ಅಂತ ಪ್ರೋತ್ಸಾಹನೂ ಕೊಡ್ತಾ ಇದ್ರಿ. ಮತ್ತೆ ಕೆಟ್ಟ ಸಿನಿಮಾ ಮಾಡಿದಾಗ ತುಂಬಾ ಬೈದಿದ್ದೆ ಕೂಡ ನನಗೆ, ಅದನ್ನು ನಿಜ ಆಕ್ಚುಲಿ. ಸೊ ನಿಜವಾಗ್ಲೂ ಈ ಚಂದನವನ ಫಿಲ್ಮ್ ಕ್ರಿಟಿಕ್ ಅವಾರ್ಡ್ಸ್ ಇವತ್ತು 7ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇತ್ತೀಚೆಗೆ ಕನ್ನಡ ಸಿನಿಮಾಗಳು ತುಂಬಾ ಅಂದ್ರೆ ಜಾಸ್ತಿ ಸಿನಿಮಾಗಳು ಜನ ನೋಡ್ತಾ ಇಲ್ಲ, ಪ್ರೇಕ್ಷಕರು ಥಿಯೇಟರ್ಗೆ ಬರ್ತಾ ಇಲ್ಲ. ಈ ಸಂದರ್ಭದಲ್ಲಿ, ಈ ಟೈಮಲ್ಲಿ ಏನು ನಿಮ್ಮ ಕಾರ್ಯಕ್ರಮ ಈಗ ಆಗ್ತಾ ಇದೆ, ಅದು ಕನ್ನಡ ಚಿತ್ರರಂಗಕ್ಕೆ ಒಂದ್ಸತಿ ಒಂದು ಉತ್ಸಾಹ ಕೊಡಲಿ, ಇನ್ನು ಖುಷಿ ಕೊಡಲಿ. ಮತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನೂ ಪ್ರತಿ ವಾರ ಜಾಸ್ತಿ ಸಿನಿಮಾ ರಿಲೀಸ್ ಆಗಲಿ, 100 days ಪ್ರೋಗ್ರಾಮ್ಸ್ ಆಗಲಿ. ಯಾಕೆಂದ್ರೆ ಇಷ್ಟು ವರ್ಷದಿಂದ ನೋಡೋದಾದ್ರೆ ಆ ಥರದ್ದು ಸೆಲೆಬ್ರೇಷನ್ಸ್ ಆಗ್ತಾನೆ ಇಲ್ಲ. ಸೊ ನಿಮ್ಮ ಪ್ರೋತ್ಸಾಹನ ಯಾವಾಗಲೂ ಸಿನಿಮಾ ಇಂಡಸ್ಟ್ರಿ ಜೊತೆ ಇದ್ದೇ ಇರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಮತ್ತೆ ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಅತಿಥಿಯಾಗಿ ಕರೆಯೋದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನನ್ನ ಉತ್ತರ ಪ್ರದೇಶದಲ್ಲಿ ಹುಟ್ಟಿದೆ, ಆದ್ರೆ ಇವತ್ತು ನಿಮ್ಮ ಪ್ರೀತಿಯಿಂದ ನಾನು ಕನ್ನಡತಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಈ ಕಾರ್ಯಕ್ರಮಕ್ಕೆ ನನಗೆ ಕರೆಯೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಮತ್ತೆ ಈಗ ಹೇಗೆ ಬೇರೆ ಬೇರೆ ದೇಶಗಳಲ್ಲಿ ಕ್ರಿಟಿಕ್ಸ್ ಅವಾರ್ಡ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿದೆ, ಅದೇ ರೀತಿ ಚಂದನವನ ಕ್ರಿಟಿಕ್ ಅವಾರ್ಡ್ಸು ಆ ಮೆಟ್ಟಗೆ ಬೆಳೆಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮನಸ್ಸರಿಗೆ ನಮಸ್ಕಾರ. ಮೇಷ್ಟ್ರು ಇದ್ದಾರೆ, ಚೈತನ್ಯ ಇದ್ದಾರೆ, ಪೂಜಾ, ಸುನಿಲ್, ಮತ್ತೆಲ್ಲ ಪತ್ರಿಕಾ ಮಿತ್ರರು. ನಿಮಗೇನು ನಾನು ಹೊಸಬ ಅಲ್ಲ, ನನಗೂ ನೀವ್ಯಾರು ಹೊಸಬರಲ್ಲ. ಒಂದು ಆತ್ಮೀಯತೆ ಇದೆ. ಸುಮಾರು 25 ವರ್ಷಗಳ ಒಬ್ರಿಗೊಬ್ರಿಗೂ ಪರಿಚಯ ಇದೆ. ಚಂದ್ರಮನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ 7ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆ ಗುರುತಿಸಿ ಆ ಹೊಗಳಿಕೆ ಕೊಡೋದ್ರಲ್ಲಿ ಒಂದು ಚೈತನ್ಯ ತುಂಬುತ್ತೆ. ಮುಂದೆ ಕೆಲಸ ಮಾಡೋಕ್ಕೊಂದು ಹೆಚ್ಚಿನ ಮನೋಸ್ಥೈರ್ಯ ತುಂಬಿಸುತ್ತದು. ಆ ನಿಟ್ಟಲ್ಲಿ ನೀವು ಮಾಡ್ತಿರೋ ಕೆಲಸಕ್ಕೆ ನನ್ನ ಅಭಿನಂದನೆಗಳು. ಗುಡ್ ಲಕ್. ಪ್ರತಿಯೊಬ್ಬರಿಗೂ ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ತಡವಾಗಿ ಬಂದಿದ್ದಕ್ಕೆ ಕ್ಷಮೆನೂ ಕೇಳ್ತಾ, ಕ್ಷಮೆ ಇರಲಿ. ಮತ್ತೆ ಈ ಕೆಲಸ ಹೀಗೆ ಮುಂದುವರಿಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕಿಟ್ಟಪ್ಪ. ಈ ಪ್ರೀತಿ ಹಾಗೆ ಇರಲಿ. 7ನೇ ವರ್ಷದ ಪ್ರಶಸ್ತಿಯನ್ನು ನೀಡುವುದಕ್ಕೆ ಪೂರ್ವಭಾವಿಯಾಗಿ ಈ ಥರದೊಂದು ಸಮಾರಂಭವನ್ನು ನನ್ನ ಮಾಧ್ಯಮ ಮಿತ್ರರು ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಚಲನಚಿತ್ರ ವಿಮರ್ಶೆಯಲ್ಲಿ ಪರಿಣಿತರಾದ ಬಹುಮಾಧ್ಯಮಗಳ, ಅಂದರೆ ಮುದ್ರಣ ಮಾಧ್ಯಮ ಇದ್ದೀರಿ, ದೃಶ್ಯ ಮಾಧ್ಯಮ, ಅಲ್ಲೆಲ್ಲ ಕೆಲಸ ಮಾಡ್ತಿರ್ತಕ್ಕಂಥ, ಸಕ್ರಿಯವಾಗಿ ಕೆಲಸ ಮಾಡ್ತಿರ್ತಕ್ಕಂಥ, ಈಗ ಚಿತ್ರಗಳನ್ನು ನೋಡಿ ವಿಮರ್ಶೆ ಮಾಡ್ತಾ ಇರ್ತಕ್ಕಂಥ ಅನೇಕ ಮಿತ್ರರು, ಪತ್ರಕರ್ತೆಯರು ಇಲ್ಲಿ ಇದ್ದೀರಿ. ಜೊತೆಗೆ ಸಾರ್ವಜನಿಕ ಸಂಪರ್ಕವನ್ನು ಉಳ್ಳಂತಹ ಅನೇಕ PRO ಗೆಳೆಯರು ಕೂಡ ಇಲ್ಲಿದ್ದೀರಿ. ವೇದಿಕೆ ಮೇಲೆ ನನ್ನ ಜೊತೆಗೆ ನನ್ನ ನಿರ್ದೇಶಕ ಮಿತ್ರ ಚೈತನ್ಯ ಅವರು, ಕಲಾವಿದ ಮಿತ್ರ ನಮ್ಮ ಕಿಟ್ಟಿಯವರು, ಮತ್ತೆ ಹೆಸರಾಂತ ತಾರೆ
ಪೂಜಾ ಅವರು ಮತ್ತು ಪ್ರಾಯೋಜಕತ್ವದ ಬಂಧುಗಳು ಎಲ್ಲರೂ ಇದ್ದೀವಿ. ಈ ಒಂದು ಸಮಾರಂಭ ಅತ್ಯಂತ ಸರಳವಾಗಿ ಕಂಡರು. ಇದರ ಹಿಂದೆ ಒಂದು ಮಹತ್ವದ ಉದ್ದೇಶ, ಬಹಳ ದೊಡ್ಡ ಆಶಯ ಇದೆ ಅಂತ. ಯಾಕೆಂದ್ರೆ ಹಾಲಿವುಡ್ಡಲ್ಲಿ ಫಿಲ್ಮ್ ಕ್ರಿಟಿಕ್ ಗಿಲ್ಡ್ಗಳಿದೆ, ಬಾಲಿವುಡ್ಡಲ್ಲಿ ಕೂಡ ಮುಂಬೈನಲ್ಲಿ ಫಿಲ್ಮ್ ಕ್ರಿಟಿಕ್ಗಳ ಒಂದು ಸಂಘಟನೆ ಇದೆ, ಪತ್ರಿಕೆಗಳು ಇದ್ದಾವೆ, ಫಿಲ್ಮ್ ಕ್ರಿಟಿಕ್ಸ್ಗಳೇ ನಡೆಸುವಂಥ ಪತ್ರಿಕೆಗಳು US ಅಲ್ಲಿ ಇದ್ದಾವೆ, ಮುಂಬೈನಲ್ಲೂ ಪ್ರಖ್ಯಾತ ಪತ್ರಕರ್ತರಿದ್ದಾರೆ. ಆದರೆ ಅಷ್ಟು ದೊಡ್ಡ ಉದ್ದಿಮೆ ನಡೆಸದೇ ಇರತಕ್ಕಂಥ ಒಂದು ಹೊಸ ಸಾಹಸವನ್ನ ನಮ್ಮ ಕನ್ನಡದ ಚಲನಚಿತ್ರ ವಿಮರ್ಶಕರು ಮಾಡ್ತಿರೋದು ಬಹಳ ಹೆಮ್ಮೆ. ಇದು ಅವರಿಗೆ ಉದ್ಯಮದ ಬಗ್ಗೆ ಇರುವಂತ ನಿಜವಾದ ಕಾಳಜಿಯನ್ನು ಸೂಚಿಸೋದು. ಒಂದು ಚಿತ್ರ ಬಿಡುಗಡೆ ಆಗುತ್ತೆ, ನಮ್ಗೇನನ್ಸುತ್ತೆ ನಾವು ಬರೀತೀವಿ, ಅಷ್ಟಕ್ಕೆ ನನ್ನ ಕೆಲಸ ಮುಗೀತು ಅನ್ನುವಂಥದ್ದು ಒಂದು ಧೋರಣೆ. ಆದರೆ ಇಲ್ಲ, ಇಷ್ಟೇ ಸಾಲದು, ನಾವೆಲ್ಲ ಸೇರಿ ಒಂದು ಅಕಾಡೆಮಿ ಮಾಡಿಕೊಂಡು ಸಂಘಟಿತರಾಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದು ಪ್ರಶಸ್ತಿ ಘೋಷಣೆ. ಪ್ರಶಸ್ತಿ ಎನ್ನುವುದು ಇಲ್ಲಿ ಸಾಂಕೇತಿಕ. ಒಂದು ಪ್ರಶಸ್ತಿಯ ಹಿಂದೆ ಇರತಕ್ಕಂಥದ್ದು ಏನು ಅಂದರೆ, ನಾವೆಲ್ಲ ಒಂದು ಕುಟುಂಬ, ಒಬ್ಬರನ್ನೊಬ್ಬರು ಬೆನ್ನು ತಟ್ಟಬೇಕು, ತಪ್ಪುಗಳನ್ನು ತೋರಿಸಬೇಕು. ಬರೀ ವಿಮರ್ಶೆ ಹೆಸರಿನಲ್ಲಿ ಹೊಗಳೋದೇ ಅಲ್ಲ, ಅಥವಾ ವಿಮರ್ಶೆ ಅಂದರೆ ತೆಗಳೋದೇ ಅಲ್ಲ, ಅವೆರಡರ ಸಮನ್ವಯವನ್ನ ಒಬ್ಬ ವಿಮರ್ಶಕ ಎಚ್ಚರದಿಂದ ಮಾಡ್ತಾ ಹೋಗ್ತಾನೆ. ಆ ಕ್ಷಣಕ್ಕೆ ನಮ್ಗೆ ವಿಮರ್ಶೆ ಇಷ್ಟ ಆಗದೆ ಹೋಗ್ಬೋದು, ಅಥವಾ ಕೆಲವು ಸಾಲುಗಳು ಇಷ್ಟ ಆಗದೆ ಹೋಗ್ಬೋದು, ಅಯ್ಯೋ ನನಗೆ ಈ ಥರ ಟೀಕೆ ಮಾಡಿದಾರಲ್ಲ ಅನ್ನೋದು. ಯಾಕಂದ್ರೆ ಪ್ರತಿ ಮನುಷ್ಯ ಹೊಗಳಿಕೆ ಬಯಸ್ತಾನೆ. ಎಸ್ಪೆಷಲಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಹೊಗಳಿಕೆ, ಕೀರ್ತಿ, ಅವುಗಳಿಗಾಗಿ ಅಪಹರಿಸೋದು ಇದ್ದೇ ಇರುತ್ತೆ. ಅದೆಷ್ಟೇ ವಿರಕ್ತಿಯ ಮಾತಾಡಿದ್ರು ಕೂಡ ಅದು ಸುಳ್ಳು. ಮೆಚ್ಚುಗೆಗಳು ನಮಗೆ ಸಂತೋಷ ಕೊಡುತ್ತವೆ. ಆ ಮೆಚ್ಚುಗೆಗೆ ಆಸೆಗಾಗಿಯೇ ನಾವು ಸೃಜನಶೀಲ ಕೆಲಸಗಳನ್ನು ಮಾಡೋದು. ಆದರೂ ಒಂದು ಸಾಮಾಜಿಕ ಸ್ವಾಸ್ಥ್ಯದ ದೃಷ್ಟಿಯಿಂದ ಒಂದು ಸಿನಿಮಾದ ಬಗ್ಗೆ ಯಾವುದೇ ಪೂರ್ವಾಗ್ರಹ ಇಲ್ಲದೆ ಮಾಡತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಈಗಷ್ಟೇ KJ ಕುಮಾರ್ ನನಗೆ ಬಹುಕಾಲದ ಮಿತ್ರರಾಗಿದ್ದರು. ಅವರು ಬಹಳ ವರ್ಷ ಈ ಒಂದು ವಿಮರ್ಶೆ, ದೊಡ್ಡ ದೊಡ್ಡ ಕಲಾವಿದರ ಸಂದರ್ಶನ ಮಾಡ್ತಾ ಇದ್ರು. ಆ ಒಂದು ಘನತೆಯನ್ನ ಇಂದಿನ ಕಿರಿಯ ಮಿತ್ರರು ಕೂಡ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈ 7 ವರ್ಷಗಳಲ್ಲಿ ಇದುವರೆಗೂ ನನಗೆ ಪ್ರಶಸ್ತಿ ಕೊಡಬೇಕು ಅನ್ನುವಂಥ ಕರುಣೆ ಅವರಿಗಿನ್ನೂ ಬಂದಿಲ್ಲ. ಆ ಕರುಣೆ ಆದಷ್ಟು ಬೇಗ ಮುಂದಿನ ಒಂದು ದಶಕದಲ್ಲಾದರೂ ಬರಲಿ ಅಂತ ಹೇಳಿ, ತಮಾಷೆಯಾಗಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಮುಖ್ಯವಾಗಿ ನಮ್ಮ ಶ್ರೀನಗರ ಕಿಟ್ಟಿ ತುಂಬಾ ಸಕಾಲಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವ್ರಿಗೆ ಅಭಿನಂದಿಸ್ತಾ ನನ್ನ ಧ್ವನಿವರ್ಧಕವನ್ನ ಚೈತನ್ಯ. ಮೇಷ್ಟ್ರು ಹೇಳಿದ್ರು ಅದೇ ವಿಮರ್ಶೆ ಅಂತಂದ್ರೆ. ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ಸೊ ಮೊದಲಿಗೆ ಆಂಬರ್ಸ್ಟೋನ್ ಪ್ರಾಫಿಟ್ಸ್ ಕಡೆಯಿಂದ ನಾವು ಟೈಟಲ್ ಸ್ಪಾನ್ಸರ್ ಆಗಿರೋದಕ್ಕೆ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಗೆ ತುಂಬ ಹೆಮ್ಮೆ ವಿಷಯವಾಗಿದೆ. ಹಾಗೂ ಕಂಗ್ರ್ಯಾಚುಲೇಷನ್ಸ್ ಫಾರ್ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ ಫಾರ್ ಸ್ಟೆಪ್ಪಿಂಗ್ ಇನ್ ಟು 7th year. ಐ ಜಸ್ಟ್ ಫಾರ್ಗಾಟ್ ದ ಕೇಸ್, ಪ್ಲೀಸ್ ಎಕ್ಸ್ಕ್ಯೂಸ್ ಮಿ ಫಾರ್ ದಟ್. ಮತ್ತು ನಾಮಿನಿ ಆಗಿರುವಂಥ ಎಲ್ಲ ಕಲಾವಿದರಿಗೂ ಮತ್ತು ಟೆಕ್ನಿಷಿಯನ್ಸ್ಗೂ ನಮ್ಮ ಆಂಬರ್ಸ್ಟೋನ್ ಪ್ರಾಪರ್ಟೀಸ್ ಕಡೆಯಿಂದ ಅಭಿನಂದನೆಗಳು ಸಲ್ಲಿಸ್ತೇನೆ. ಆ್ಯಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದ ಆಪರ್ಚುನಿಟಿ. ಮತ್ತು ಆಂಬರ್ಸ್ಟೋನ್ ಪ್ರಾಪರ್ಟಿ ಕಡೆಯಿಂದ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಕನ್ನಡ, ಜೈ ಕರ್ನಾಟಕ. ನೆರೆದಿರುವ ಮೇಷ್ಟ್ರೆ, ಪೂಜಾ ಗಾಂಧಿಯವರೇ, ಕಿಟಪ್ಪ ಹಾಗೂ ನಮ್ಮ ಮಾಧ್ಯಮ ಮಿತ್ರರೇ, ಮಾಧ್ಯಮ ಹಾಗೂ ಸಿನಿಮಾ ಎರಡಕ್ಕೂ ಬಹಳ ನಿಕಟವಾದ ಒಂದು ಸಂಬಂಧ ಇದೆ. ಒಂದು ಅಭಿಪ್ರಾಯನ ಬೆಳೆಸುತ್ತೆ, ಇನ್ನೊಂದು ಅಭಿರುಚಿನ ಬೆಳೆಸುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಇವೆರಡಕ್ಕೂ ಬಹಳ ದೊಡ್ಡ ಸವಾಲು ನಮ್ಮ ಮುಂದೆ ಇದೆ. ಹಾಗಿರುವಾಗ ಕ್ರಿಟಿಸಿಸಮ್ ಅಂದರೆ ನಮ್ಮನ್ನು ನಾವು ಆಗಾಗ ಸೆಲ್ಫ್ ಕ್ರಿಟಿಕಲ್ ಆಗಿರೋದು ಬಹಳ ಮುಖ್ಯ. ಇದೊಂದು ಕ್ರಿಟಿಕ್ಸ್ ಅವಾರ್ಡ್ ಆಗಿರೋದ್ರಿಂದ ಬೇರೆ ಯಾವುದೇ ಅವಾರ್ಡ್ಗಿಂತ ಬಹಳ ಸ್ಪೆಷಲ್ ಆದಂಥ ಅವಾರ್ಡ್ ಇದು. ಯಾಕೆಂದರೆ ನಾವು ನನ್ನ ವೈಯಕ್ತಿಕವಾಗಿ
ನಾನು ಸಿನಿಮಾ ರಂಗಕ್ಕೆ ಬಂದಾಗಿನಿಂದ ಮಾಧ್ಯಮ ಮಿತ್ರರು ನನ್ನ ಬೆಳವಣಿಗೆಗೆ ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸಿದ್ದಾರೆ. ನಾನು ನನ್ನ ಮೊದಲನೇ ಸಿನಿಮಾನ ಹೊಗಳಿದ್ರಿ, ನಾನು ಕೆಟ್ಟ ಸಿನಿಮಾಗಳು ಮಾಡಿದಾಗ ಬೈದ್ರಿ. ಆ ರೀತಿ ನಾನು ಪ್ರತಿ ಸತಿ ನನ್ನನ್ನು ನಾನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪಾತ್ರ ಬಹಳ ದೊಡ್ಡದಾಗಿದೆ. ಇದು ನಿಮ್ಮ 7ನೇ ವರ್ಷ, ಅಭಿನಂದನೆಗಳು ನಿಮಗೆ. ಬಹಳ ಅದ್ಭುತವಾದ ಕೆಲಸ ಇದು. ನಮ್ಮನ್ನ ಹೊಗಳೋದು ತೆಗಳೋದು ಜೊತೆಗೆ ನಮ್ಮ ಸ್ನೇಹಿತರು ಒಳ್ಳೆ ಸಿನಿಮಾ ಮಾಡಿದಾಗ ಅದನ್ನ ಗುರುತಿಸಿ ಅವ್ರಿಗೆ ಮನ್ನಣೆ ನೀಡುವಂತ ಒಂದು ಕೆಲಸ ಮಾಡ್ತೀರಾ. ಇದು ಬಹಳ ಮುಖ್ಯ. ಮೇಷ್ಟ್ರು ಹೇಳಿದಾಗೆ ನಿಮ್ಮ ಮನ್ನಣೆ, ನಿಮ್ಮ ಪ್ರೋತ್ಸಾಹನೇ ನನ್ನ ಸೃಜನಶೀಲವಾಗಿ ಬೆಳೆಸುವಂಥದ್ದು. ಆದ್ರಿಂದ ನಿಮಗೆ ಅಭಿನಂದನೆಗಳು. ಇಲ್ಲಿ ನಾಮಿನೇಟ್ ಆಗಿರೋ ನನ್ನ ಎಲ್ಲ ಸ್ನೇಹಿತರುಗಳಿಗೆ ಆಲ್ ದಿ ಬೆಸ್ಟ್. ಈ ಅವಾರ್ಡ್ ಸೆರೆಮನಿ ಬಹಳ ಯಶಸ್ವಿಯಾಗಿ ನಡೀಲಿ. ಅಕಾಡೆಮಿಗೆ ನನ್ನ ಇವತ್ತು ಆಹ್ವಾನ ಮಾಡಿದ್ದಕ್ಕೆ ವಿಜಯ್ ಸರ್, ಶ್ಯಾಮ್ ಹಾಗೂ ಶರಣು ಮತ್ತು ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಕ್ರಿಟಿಕ್ಸ್ ಅವಾರ್ಡ್ ಇದು ಹುಟ್ಟಿದ್ದು ಬಹಳ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ ಪತ್ರಕರ್ತರು ಬೈಯೋದು ಆಡ್ಕೊಳ್ಳೋದು ಬಿಟ್ಟರೆ ಏನು ಗೊತ್ತಿಲ್ಲ ಅನ್ನೋ ಒಂದು ಆರೋಪದ ನಡುವೆ ಬೆಂತಟ್ಟೋ ಕಾರ್ಯಕ್ರಮ ಮಾಡ್ತಿದ್ದು ಭಾಳ ಖುಷಿ ಕೊಡ್ತಾ ಇತ್ತು. ಅದು ನಿನ್ನೆ ಮೊನ್ನೆ ಪ್ರಾರಂಭ ಮಾಡಿದಂಥ ಕಾರ್ಯಕ್ರಮಗಳು ಆಗಲೇ 7ನೇ ವರ್ಷಕ್ಕೆ ಕಾಲಿಟ್ಟಿದೆ. ಅದು ಈ ವರ್ಷ ಚಂದನವನದ ಚಂದದ ಮೊತ್ತ ಒಂದು ಹೆಜ್ಜೆಯನ್ನು ಇಟ್ಟಿದೆ. ನಮ್ಮನ್ನು ಈ ಪ್ರಚಾರಕರ್ತರು ಸಿನಿಮಾ ಪ್ರಚಾರದಲ್ಲಿ ಮಾಧ್ಯಮ ಆಗಿರ್ಬೋದು, ಚಿತ್ರೋದ್ಯಮ ಆಗಿರ್ಬೋದು, ಇದರ ನಡುವೆ ಒಂದು ಸೇತುವೆ ಅಂತೇಳಿ ಬರೀ ಸೇತುವೆಯಾಗೆ ಎಲ್ಲರೂ ಓಡಾಡ್ತಾ ಇದ್ದಾರೆ. ಆದರೆ ನಮ್ಮನ್ನು ಯಾರೂ ಗುರುತಿಸಿಲ್ಲ ಇಲ್ಲಿವರೆಗೂ. ಸರ್ಕಾರದ ಗಮನಕ್ಕೆ ಕೂಡ ನಾವು ತೊಗೊಂಬಂದಿದ್ವಿ. ಆದರೆ ಇಷ್ಟು ವರ್ಷ ಯಾರು ಗುರುತಿಸ್ತಾ ಇರೋದನ್ನು ಈ ಚಂದನವನದ ನಮ್ಮ ಗೆಳೆಯರು ಸೇರಿಕೊಂಡು ಗುರುತಿಸಿ ಚಂದನವನದಲ್ಲಿ ಚಂದದ ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ ಈ ಥರ ಪ್ರೋತ್ಸಾಹ ಕೊಡೋದ್ರ ಮೂಲಕ. ಸೊ ನಿಮಗೆ ನಮ್ಮೆಲ್ಲರ ಪ್ರಚಾರಕರ್ತರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು ಹಾಗೂ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಒಂದು ಹುದ್ದೆ ಇದೆ ಅಂತ ಹೇಳಿ ಒಂದು ಕಂಡಿಡ್ಕೊಂಡು ಇವತ್ತಿಷ್ಟು ಜನಕ್ಕೆ ಮಾರ್ಗಕ್ಕೆ ದಾರಿಯಾಗಿದ್ದಾರೆ. ಮೊದಲೇ ನಮ್ಮ ಚಿಕ್ಕಪ್ಪ ಅವ್ರು ನೆನೆಸ್ಕೊಳ್ತಾ ವಿಜಯನಂದ್ ಬಗ್ಗೆ ಎಲ್ಲ ನಾಗೇಂದ್ರ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ನಮ್ಮಲ್ಲೂ ಇತ್ತು ಒಂದು ಟೈಮಲ್ಲಿ, ಪೀಕಲ್ಲಿದ್ದ ಟೈಮಲ್ಲಿ ಹೆಲ್ತಿ ಕಾಂಪಿಟೇಷನ್ಸ್ ಇತ್ತು. ಈಗ ಒಬ್ಬ ಪಿ ಆರ್ ಅಂದರೆ ಇನ್ನೊಬ್ಬ ಪಿ ಆರ್ಗಳು ಕಾಂಪಿಟೇಷನ್ ಇರಲೇಬೇಕು, ಆಗಲೇ ವೃತ್ತಿ ಮುಂದುವರ್ಕೊಂಡು ಹೋಗೋದು. ಹಾಗಾಗಿ ವಿಜಯನ ತುಂಬ ವಿಜಯನ ಯಾಕೆ ಅಲ್ಲ ಕೂತ್ಬಿಟ್ರಿ, ಕೂತ್ಕೊಬಾರ್ದು ನೀವು, ಆಯ್ತಾ? ಇನ್ನ ಕೆಲಸ ಮಾಡಕ್ಕೆ ಬೇಕಾದಷ್ಟು ಚೈತನ್ಯ ಇದೆ, ಕೆಲಸ ಮಾಡ್ತಾನೆ ಇರೋಣ. ನಿಮ್ಗೆ ಏನು ಬೇಕೋ ನಮ್ಮ ಕಡೆ ಸಪೋರ್ಟ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಯಾವಾಗಲೂ ಕೂಡ ಪತ್ರಕರ್ತರು ನಾವಿಲ್ಲದೆ ಪತ್ರಕರ್ತರಿಲ್ಲ ಅಂತ ಹೇಳ್ತಿರ್ತೀವಿ. ನಮ್ಮೆಲ್ಲ ಪಿ ಆರ್ ಒಗಳ ಇವತ್ತೇನು ಜೀವನ ಸಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಮಾಧ್ಯಮ, ಆಯ್ತಾ? ನಮಗೆ ಪ್ರೊಡ್ಯೂಸರ್ ಕೆಲಸ ಕೊಟ್ಟರೆ ನಾವು ಎಲ್ಲಿ ತೊಗೊಂಡೋಗ್ಬೇಕು, ವಾಪಸ್ ಮಾಧ್ಯಮಕ್ಕೆ ಬರಬೇಕು. ಮಾಧ್ಯಮ ಅದನ್ನು ಪ್ರಕಟಿಸಿ ಮುದ್ರಿಸಿ ಎಲ್ಲ ಮಾಡಿದ್ರಷ್ಟೇ ನಮಗೆ ಸ್ಯಾಲ್ರಿ ಬರುತ್ತೆ, ನಮ್ಮ ಜೀವನ ಸಾಗುತ್ತೆ. ಸೊ ಮತ್ತೊಮ್ಮೆ ಇವತ್ತು ಶ್ಯಾಮ್ ಆಗ್ಬೋದು, ಶರಣು ಆಗ್ಬೋದು, ವಿಜಯ್ ಅವರಾಗ್ಬೋದು, ಅಥವಾ ಚಂದನ ಕ್ರಿಟಿಕ್ ಅವಾರ್ಡು ನಮ್ಮ ಪಿ ಆರ್ ಸಂಘದ ಸದಸ್ಯೊಬ್ಬರು ಹಿರಿಯ ಸದಸ್ಯರಿಗೆ ಗುರುತಿಸಿ ಅವ್ರಿಗೊಂದು ಸನ್ಮಾನ ಮಾಡಿ ಅವ್ರಿಗೊಂದು ಕವರು ಕೊಟ್ಟು ಅವ್ರಿಗೆ ಪೇಟ ಹಾಕಿ ಗಂಧದ ಹಾರದ ಹಾಕಿದ್ದಕ್ಕೆ ನಮ್ಮ ಪಿ ಆರ್ ಸಂಘದಿಂದ ಮತ್ತು ನಮ್ಮ ರಾಘವೇಂದ್ರ ಚಿಂತಾಮಣಿಯ ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಯ ಪರವಾಗಿ ವಿಶೇಷ ಕೃತಜ್ಞತೆಗಳು ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ ಥ್ಯಾಂಕ್ ಯು. ವಿಜಯಣ್ಣ ಒಳ್ಳೇದಾಗಲಿ, ನಗ್ತಾ ಇದೆ ಯಾವಾಗಲೂ ಕೂಡ ಎಲ್ಲರೂ.